MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮದುವೆ ಸಂಬಂಧಿಸಿದಂತೆ 3ನೇ ಬಾರಿಯೂ ನೋಟಿಸ್ ಪಡೆಯದ ಯೂಟ್ಯೂಬರ್ ಮುಕಲಪ್ಪ ಚಾಕುವಿನಿಂದ ಇರಿದು ಮಹಿಳೆಯ ಬರ್ಬರ ಕೊಲೆ. 6.60 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ, ತೆರಿಗೆ ವಂಚನೆ, ಅಧಿಕಾರಿಗಳ ದಾಳಿ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಯೂಟ್ಯೂಬರ್ ಮುಖಿಳಪ್ಪ ಮದುವೆ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖಿಳಪ್ಪಗೆ ಹೈಕೋರ್ಟ್ 2 ನೋಟಿಸ್ ನೀಡಿತ್ತು. ಆದರೆ 2 ಬಾರಿನೂ ನೋಟಿಸ್ ಸ್ವೀಕರಿಸಿರಲಿಲ್ಲ. ಹೀಗಾಗಿ ಖುದ್ದು ನೋಟಿಸ್ ಕೊಡುವಂತೆ ದೂರುದಾರರಿಗೆ ನ್ಯಾಯಾಲಯ ಸೂಚನೆ ನೀಡಿತ್ತು. ನೋಟಿಸ್ ನೀಡೋದಕ್ಕೆ ಮುಖಿಳಪ್ಪ ಮನೆಗೆ ಯೂಟ್ಯೂಬರ್ ಮುಖಿಳಪ್ಪ ಪತ್ನಿ ಗಾಯತ್ರಿ ತಾಯಿ ಶಿವಕ್ಕ ತೆರಳಿದ್ರು. ಆದರೆ ಮುಖಿಳಪ್ಪ ಕುಟುಂಬಸ್ಥರು ಬಾಗಿಲು ತೆಗೆದಿರಲಿಲ್ಲ. ಇದೀಗ 3ನೇ ಬಾರಿನೂ ನೋಟಿಸ್ ಪಡೆದಿಲ್ಲ. ಬೀದರ್ ಜಿಲ್ಲೆಯಲ್ಲಿ 6.60 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಒಡಿಶಾ ಮೂಲದ ಪಿಕಪ್ ವಾಹನದಲ್ಲಿ ಹೈದರಾಬಾದ್ನಿಂದ ಸೊಲ್ಲಾಪುರಕ್ಕೆ ಗಾಂಜಾ ಸಾಗಿಸ್ತಾ ಇದ್ರು. ಈ ವೇಳೆ ದಾಳಿ ಮಾಡಿ ಬಸವ ಕಲ್ಯಾಣ ಠಾಣೆ ಪೊಲೀಸರು ರಾಜೇಶ್ವರ ಗ್ರಾಮದ ಸಮೀಪ ದಾಳಿ ಮಾಡಿದ್ದು 6.60 ಕೋಟಿ ರೂಪಾಯಿ ಮೌಲ್ಯದ 660 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದು 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ತೆರಿಗೆ ವಂಚನೆ ಆರೋಪ ಸಂಬಂಧ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಮೆಗಾ ರೇಡ್ ನಡೆಸಿದ್ದಾರೆ. ನಗರದ ಕೇಂದ್ರ ವಿಭಾಗದಲ್ಲಿ ಇರುವ ಚಿಕ್ಕಪೇಟೆ, ಅವಿನ್ಯೂ, ಬಿವಿಕೆ, ಜೆಸಿ ರೋಡ್, ಎಸ್ಪಿ ರೋಡ್ನಲ್ಲಿ ಕಳೆದ 15 ದಿನದಿಂದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಎಲೆಕ್ಟ್ರಿಕ್ಸ್ ವಾಹನದ ಬಿಡಿಭಾಗಗಳು, ಗಿಫ್ಟ್ ಐಟಂ, ಒಣ ಹಣ್ಣು ಸೇರಿದಂತೆ ಕೆಲ ಸಾಮಗ್ರಿಗಳ ಖರೀದಿ, ಮಾರಾಟದಲ್ಲಿ ತೆರಿಗೆ ವಂಚನೆ ಪತ್ತೆಯಾಗಿದೆ. ಹಾಗೆ ಕಬ್ಬಿಣ, ಉಕ್ಕು, ಹಾರ್ಡ್ವೇರ್, ಸಿಮೆಂಟ್ ವರ್ತಕರು, ಗುತ್ತಿಗೆದಾರರಿಗೆ ಸರಕುಗಳನ್ನು ಮಾರಾಟ ಮಾಡದೆ ಕೇವಲ ಬಿಲ್ ನೀಡುತ್ತಾ ಇರೋದು ಬೆಳಕಿಗೆ ಬಂದಿದೆ. ಗೋಕರ್ಣದಲ್ಲಿ ನಾರ್ವೆ ಜೋಡಿ ವೈದಿಕ ವಿವಾಹವಾಗಿದೆ. ಭಾರತೀಯ ಸಂಸ್ಕೃತಿಗೆ ಮಾರು ಹೋದ ನಾರ್ವೆ ಜೋಡಿ ಕುಡ್ಲೆ ಬೀಚ್ ರೆಸಾರ್ಟ್ನಲ್ಲಿ ವಿವಾಹವಾಗಿದ್ದಾರೆ. ಯಜ್ಞಕುಂಡದ ಸುತ್ತ ಸ್ಯಾಮ್ ಆರ್ಟಿಮಾ ಜೋಡಿ ಸಪ್ತಪದಿ ತುಳಿದಿದೆ. ಇವತ್ತು ಭಾನುವಾರ ರಜಾ ದಿನವಾಗಿದ್ದು ಹೆಚ್ಚು ಜನರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಇವತ್ತು ಸಂಜೆ 6 ಗಂಟೆವರೆಗೆ ಮಾತ್ರ ಫ್ಲವರ್ ಶೋ ವೀಕ್ಷಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೋಮವಾರದಿಂದ ಎಂದಿನಂತೆ ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆವರೆಗೆ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬರುತ್ತಿದ್ದ ಬಸ್ ಪಲ್ಟಿಯಾಗಿದ್ದು 2 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ರಾತನ ಬಳಿ ಸ್ಟೇರಿಂಗ್ ಸಮಸ್ಯೆಯಿಂದ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿ 29 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ರೈತರ ಹೋರಾಟ ಮುಂದುವರೆದಿದೆ. ಹಾವೇರಿ ನಗರದಲ್ಲಿ ರೈತರು ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ರು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಜೊತೆಗೆ 600 ರೂಪಾಯಿ ಪ್ರೋತ್ಸಾಹಧನ ಘೋಷಿಸಬೇಕು ಅಂತ ಆಗ್ರಹಿಸಿದ್ರು. ಬೆಳೆಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಆಗ್ತಾ ಇರುವುದನ್ನ ಖಂಡಿಸಿ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಪ್ರತಿಭಟನೆ ನಡೆಯಿತು. ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಬ್ಬು ಬೆಳೆಗಾರರ ರೈತರಿಗೆ ಸೂಕ್ತವಾದ ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಕಿಡಿಕಾರಿದ್ರು. ಯಲಂದ್ರಲ್ಲಿ ಕಸ ಹಾಕಿದ ಜನರಿಗೆ ಫೈನ್ ಹಾಕಿದ್ದ ಜಿಬಿಎ ಅಧಿಕಾರಿಗಳೇ ಈಗ ತಪ್ಪು ಮಾಡ್ತಾ ಇದ್ದಾರೆ. ಕಳ್ಳದಾರಿಯಲ್ಲಿ ಬಂದು ಬೆಂಗಳೂರಿನ ಕಸವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಸುತ್ತಮುತ್ತ ಡಂಪ್ ಮಾಡ್ತಾ ಇದ್ದಾರೆ. ಖಾಸಗಿ ಜಮೀನಿನಲ್ಲಿ ಕಸ ಸುರಿತಾ ಇದ್ದು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಲಾರಿಗಳನ್ನ ತಡೆದ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.